ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಫ್ಯಾಮಿಲಿ ವ್ಲಾಗ್ಸ್. ಇವತ್ತಿನ ದಿನ ಏನಾಯಿತು ಅಂತ ಹೇಳ್ತೀನಿ ಬನ್ನಿ. ಬಂದೇ ಬಿಡ್ತು ಹೇಳ್ದಂಗೆ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಅಂತ ಹೇಳಿದೆ. ಸ್ವಲ್ಪ ಲೇಟ್ ಆಗುತ್ತೆ ಇದು ಅಪ್ಲೋಡ್ ಮಾಡೋದು. ಸೊ ಇವತ್ತು ಅಷ್ಟು ಸಸರ ಇತ್ತು. ನಾನು ಸ್ವಲ್ಪ ಲೇಟಾಗಿ ಬಂದಿದ್ದೆ, ಅದಕ್ಕೆ ಸ್ಟಾರ್ಟಿಂಗ್ ಯಾರೂ ಅಷ್ಟು ಮಾತಾಡಲಿಲ್ಲ. ಎಲ್ಲ ಬಂದಿದ್ರು. ಆಮೇಲೆ ಎಲ್ಲರ ಜೊತೆ ಹಂಗೆ ತಮಾಷೆ ಮಾತಾಡ್ಸ್ಕೊಂಡು ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದಾಯಿತು. ಅಷ್ಟೇ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಆಗಲೇ. ನಾನಿಬ್ಬರು ಮಕ್ಕಳನ್ನಿಬ್ಬರು ರೆಡಿ ಮಾಡಿಕೊಂಡು ಕರ್ಕೊಂಬರೋಷ್ಟು ಲೇಟ್ ಆಯಿತು. ಅಲ್ಲಿ ಆಟ ಆಡ್ತಿದ್ದಾಳೆ, ಆಗಲೇ ಬಂದ ತಕ್ಷಣ ಎತ್ಕೊಂತ ರಜೆ ಹತ್ರ ಹೋಲ್ದು ಎತ್ಕೊಂಡ್ರು ಅವರು. ಚಿಕ್ಕವಳನ್ನೂ ರೆಡಿ ಮಾಡಿದ್ದೀನಿ, ಸೇಮ್ ಡ್ರೆಸ್ ಹಾಕಿ ಅವಳನ್ನಂತೂ ಎತ್ಕೊಂಡು ಎಲ್ಲರೂ ಮುದ್ದು ಮಾಡಿ ಹಾಕ್ಬಿಟ್ರು. ಫುಲ್ ಅವಳದೇ ಮೆಚ್ಚಿಂಗ್ ಅನ್ನಂಗೆ ಆಗೋಯ್ತು. ಅವ್ರ ಜೊತೆ ನಿಂತ್ಕೊಂಡೇನು ಫೋಟೋಸ್ ತೆಗೆಸ್ಕೊಳ್ಳೋದೇನೋ, ರೆಡಿ ಆಗೋದೇನೋ, ಪಾಪ ಅಷ್ಟು ಮಟ್ಟಿಗೆ ಮಿಂಚೋದ್ಲು ಚಿಕ್ಕ ಮಗಳು. ಆದರೆ ದೊಡ್ಡವ್ರು ಅಂತಿದ್ಲು ಅವಳನ್ನ ಎತ್ಕೊಂಡಿರಲಿಲ್ಲ ಅಂತ. ಸೊ ಹಾಗಾಗಿ ಅವಳನ್ನ ಎತ್ಕೊಂಡೆ, ಸ್ವಲ್ಪ ಹೊತ್ತು ಆಟಾಡಿಸ್ದೆ, ಸ್ವಲ್ಪ ಅದ್ಗೆಣ ಮಾಡಿದೆ. ಆಮೇಲೆ ಅರ್ಶಿನ ಹಚ್ಚಿ ಬನ್ನಿ ಅಂತ ಕರಿತಾ ಇದ್ರು. ನಾವೆಲ್ಲ ಲಾಸ್ಟಲ್ಲ, ಅದಕ್ಕೋಸ್ಕರ ನಾವು ಲಾಸ್ಟಲ್ಲಿ ಅರ್ಶಿನ ಹಚ್ಚಿದೆ. ಅದು ಕ್ಲಿಪ್ ಇಲ್ಲ, ಸರಿಯಾಗಿ ವಿಡಿಯೋ ಮಾಡಲಿಲ್ಲ ಅವರು, ಅದಕ್ಕೆ ಕಟ್ ಮಾಡಿಬಿಟ್ಟೆ. ಅದು ಆಮೇಲೆ ಶಾಸ್ತ್ರಗಳು ಇರ್ತಲ್ಲ, ಅದೇನು ಹಪ್ಪಳ ಓದ್ತದೋ ಅದು ಇದು ಇರ್ತಿದ್ದೋ. ಸೊ ಅದನ್ನೆಲ್ಲ ಮಾಡ್ತಾಯಿದ್ರು. ನಾನು ನಿಂತ್ಕೊಂಡು ಕೂತ್ಕೊಂಡಿದ್ದೆ ಆ ಸೈಡೆ, ಸುಸ್ತಾಗಿತ್ತು ಅಂತ, ಟಯರ್ಡ್ ಅನಿಸ್ತಿತ್ತು, ಕೂತ್ಕೊಂಡಿದ್ದೆ. ಸೊ ನಮ್ಮ ಚಿಕ್ಕ ಅವಳನ್ನ ನೋಡ್ಕೋತಾ ಇದ್ರು, ದೊಡ್ಡವಳ ಮೇಲೆ ಆಟಾಡ್ತಾಯಿದ್ದು. ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ತಾಯಿದ್ದೆ. ಹಪ್ಪಳ ತಟ್ಟಬೇಕು ಅಂತೆಲ್ಲ ಶಾಸ್ತ್ರ ಇತ್ತಲ್ಲ, ಅದು ತಟ್ತಾ ಇದ್ರು. ಅಷ್ಟು ಶಾಸ್ತ್ರ ಎಲ್ಲ ಮುಗಿಸಿ ಈಗ ನೆಕ್ಸ್ಟು ಮೆಹಂದಿ ಆಮೇಲೆ ಬಳೆ ಶಾಸ್ತ್ರ ಇದೆ. ಈ ಗ್ಯಾಪಲ್ಲಿ ನಾನು ಮನೆಗೆ ಹೋಗ್ಬಿಟ್ಟು ಬರಬೇಕು. ಸೊ ಬನ್ನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಹೇಳಿದ್ನಲ್ಲ ನೆಕ್ಸ್ಟ್ ಅಕ್ಕ ಮಾಡ್ತಿದೆ ಅಂತ, ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಸಟನ್ ನನಗೆ ಆ ಕೆಲಸ ಟೆನ್ಷನ್ ಎಲ್ಲ ಮರ್ತುಬಿಟ್ಟೆ. ಬಟ್ ಆದಷ್ಟು ಒಂದೆರಡು ಕ್ಲಿಪ್ ಮಾಡಿದ್ದೀನಿ. ಇವತ್ತು ಮೆಹಂದಿ ಆ್ಯಂಡ್ ಶಾಸ್ತ್ರ ಮುಗೀತು. ಅದ್ರ ಕ್ಲಿಪ್ ಹಾಕ್ತೀನಿ. ಮೆಹಂದಿ ಈಗಿದೆ, ಈಗ ಹೋಗ್ಬೇಕು. ಆ್ಯಕ್ಚುಲಿ ನಾನು ಅಷ್ಟು ಮೆಹಂದಿನ ಮುಗ್ದಿಲ್ಲ. ಪುನೀತ್ ಅವ್ರು ಬರ್ತಾ ಇದ್ದಾರೆ, ಈಗ ಮೈಸೂರಲ್ಲಿದ್ದಾರೆ. ಸೊ ಇಲ್ಲಿ ಬರ್ತಾರೆ, ಅವ್ರನ್ನ ಸ್ವಲ್ಪ ರೆಡಿ ಮಾಡಿ, ಅಂದರೆ ಅವ್ರದ್ದು ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡಿಬೇಕು. ನಾವು ಸೆಲೆಕ್ಟ್ ಮಾಡಿಲ್ಲ, ಸೆಲೆಕ್ಟ್ ಮಾಡಿ ಅವ್ರು ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಜೊತೆಲಿ. ಅದಾದ್ಮೇಲೆ ನಿಮ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಬಟ್ ಆದಷ್ಟು ನಾನು ಕ್ಲಿಪ್ ತಗೊಳಕ್ಕಾಗಲಿಲ್ಲ ಈ ಟೈಮಲ್ಲಿ. ನೋಡ್ತೀನಿ ಆಗೋಗುತ್ತೆ ಅವಾಗ. ಈಗಲೂ ಕೂಡ ಪುನೀತ್ ಅದನ್ನ ವಿಡಿಯೋ ಮಾಡ್ತೀನಿ. ನೋಡೋಣ ರಿಯಾಕ್ಷನ್ ಹೆಂಗಿರುತ್ತೆ. ಆಫ್ಟರ್ ಹತ್ತತ್ರ 4 ತಿಂಗಳು 4 ತಿಂಗಳು ಹತ್ತತ್ರ ಆಗಿದೆ ಅವ್ರು ನಮ್ಮನ್ನು ನೋಡಿ. ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಏನಾಯ್ತಾ ಅಂತ ನೋಡೋಣ. ಹ್ಯಾಪಿ ಒಂದು ರೀತಿ ಅವ್ರು ಬರ್ತಿದ್ದಾರೆ ಅಂತ. ಇನ್ನೊಂದು ಹ್ಯಾಪಿ ನಾವು ಅವ್ರ ಜೊತೆ ಹೋಗ್ತಿದ್ದೀವಿ ಅಂತ. ರಾಜಸ್ಥಾನಿಗೆ ತುಂಬ ಖುಷಿಯಾಗಿದ್ದೀನಿ. ಆ್ಯಕ್ಚುಲಿ ನಾನು ರಾಜಸ್ಥಾನಿಗೆ ಹೋಗ್ತಿರೋದು. ತುಂಬ ಚಳಿ ಇದೆ, ಅದ್ರ ಬಗ್ಗೆ ನಾನು ಏನೂ ಯೋಚನೆ ಮಾಡಿಲ್ಲ. ಬಟ್ ಅವ್ರ ಜೊತೆ ಹೋಗ್ತಾ ಇದ್ದೀನಿ ಅನ್ನೋದು ತುಂಬ ಖುಷಿ ಇದೆ. ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. 4 ಮಂತ್ಸ್ ತುಂಬ ಲಾಂಗ್ ಗ್ಯಾಪ್ ಆಯ್ತು ನಮ್ಮದು. ಈ ಥರ 4 ಮಂತ್ಸ್ ಇದ್ದಿದ್ದು ಯಾವಾಗ ಅಂದರೆ ನಮ್ಮ ಮಗಳು ಪ್ರೆಗ್ನೆಂಟಲ್ಲಿ. ನಾನು ಫಸ್ಟ್ ಮಂತ್ ಪ್ರೆಗ್ನೆಂಟ್ ಆಗಿದ್ದೆ, ಬಟ್ ಅವ್ರಿಗೆ ಗೊತ್ತಿತ್ತು, ಬರೋಕ್ಕಾಗಿ ಇರಲಿಲ್ಲ. 4 ತಿಂಗಳು ಆಮೇಲೆ ಬಂದಿದ್ರು ಅವರು. ನಾನು ಪ್ರೆಗ್ನೆಂಟಾಗಿ 4 ತಿಂಗಳು ಆಮೇಲೆ ಬಂದಿದ್ರು. ಅದನ್ನ ಬಿಟ್ಟರೆ ಇದೇ ಫಸ್ಟ್ ಇಷ್ಟುದ್ದ ಗ್ಯಾಪ್ ಆಗಿರೋದು ನಂದು, ನಾವು ನೋಡ್ದಾನೆ. ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಏನು ಅಂತ. ಫಂಕ್ಷನ್ ಎಲ್ಲ ಆದಷ್ಟು ಕ್ಲಿಪ್ಸ್ಗಳು ವಿಡಿಯೋ ಮಾಡಿ ಹಾಕ್ತೀನಿ. ಡ್ಯಾನ್ಸ್ಗಳಿದೆ, ಡ್ಯಾನ್ಸ್ ವಿಡಿಯೋ ಮಾಡೋಕ್ಕಾಗುತ್ತಾ ಇವಾಗ ಗೊತ್ತಿಲ್ಲ. ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ, 1-2 ಸ್ಟೆಪ್ ಅಷ್ಟೇನೇನು ಚೆನ್ನಾಗಿ ಮಾಡಲ್ಲ. ಒಂದೆರಡು ಸ್ಟೆಪ್ ಸುಮ್ಮನೆ ಎಲ್ಲರ ಜೊತೆ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ನೋಡೋಣ ಹೆಂಗೆ ಬರುತ್ತೆ ಏನು ಎತ್ತ ಅಂತ. ನಾನು ಅದನ್ನು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಇನ್ನು ನೆಕ್ಸ್ಟ್ ರಾಜಸ್ಥಾನ್ ಹೋಗೋದ್ರ ಬಗ್ಗೆ ಪ್ಯಾಕಿಂಗ್ ಮಾಡಿದ್ದೆ ಆವಾಗಲೂ ಒಂದ್ಸಲ. ಇವಾಗ ಮತ್ತೆ ಪ್ಯಾಕ್ ಮಾಡ್ತಾ ಇದ್ದೀನಿ.
ನೋಡಬೇಕು ಮದುವೆ ಮುಗಿದ್ಮೇಲೆ ಏನೇನೆಲ್ಲ ಐಟಮ್ಸ್ಗಳು ಸಿಗುತ್ತೆ, ಬಟ್ಟೆಗಳು ಸಿಗುತ್ತೆ ಅಲ್ಲಿ ನೋಡ್ಕೊಂಡು ಮತ್ತೆ ಇನ್ನೊಂದ್ಸಲ ಪ್ಯಾಕಿಂಗ್ ಮಾಡಬೇಕು. ಮತ್ತೆ ಇನ್ನೊಂದು ಫಂಕ್ಷನ್. ತುಂಬಾನೇ ಟಯರ್ಡ್ ಅನ್ಸ್ಬಿಟ್ಟಿದೆ ಆ್ಯಕ್ಚುಲಿ. ನೆನ್ನೆಲ್ಲ ಪೂರ್ತಿ ನಿದ್ದೆ ಮಾಡಿಲ್ಲ. ಎಡಿಟಿಂಗ್ ಅದು ಇದು ಅಂತ ಅಂದ್ಕೊಂಡು ಒಂಚೂರು ನಿದ್ದೆ ಮಾಡಿಲ್ಲ. 2 o'clock 3 o'clock ನಾವು ಈಚೆ ಇದ್ದಿದ್ದು. ಮತ್ತೆ ಬೆಳಿಗ್ಗೆ 5 ಗಂಟೆ 6 ಗಂಟೆಗೆ ಎದ್ವಿ. ಸೊ ನೋಡಬೇಕು ಹೆಂಗಾಗುತ್ತಾ ಏನೋ ಅಂತ. ಬಟ್ ಆದಷ್ಟು ಅಪ್ಡೇಟ್ ಕೊಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಪ್ಪಿರುತ್ತೆ. ಆದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಪ್ಲೀಸ್ ಮರಿಬೇಡಿ. ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ. ಸೊ ಅನ್ಸುತ್ತೆ ಫೋನ್ ರಿಸೀವ್ ಮಾಡ್ತಿಲ್ಲ. ನೋಡಿ ವಿಡಿಯೋ ಮಾಡ್ತೀನಿ, ಫೇಸ್ ಮಾಡಿದ್ರೆ ಗೊತ್ತಾಗುತ್ತೆ. ಅವಳಲ್ಲ ತಣ್ಣಗೈತೆ ಇನ್ನಂಗಿರ್ಬೇಕು. ಸ್ನಾನ ಆಯ್ತಾ? ತಣ್ಣಗೆ ಇರೋದು ಕಿವಿಗೆ ಹಾಕೊಂಡಿಲ್ಲ ನಾನು ಮತ್ತೆ ಈ ಬಿಚ್ಚಾಕ್ತೆ. ಮಲಗಿದ್ಲಂತೆ. ಸೊ ಫುಲ್ ರೆಡಿ ಹಾಕ್ಬಿಟ್ಟು ಮಾಡ್ತಾನೆ ಕರ್ಕೊಂಡು ಬರ್ತಾರೆ ಅವ್ರನ್ನ ಅಂದ್ಕೊಂಡೆ, ಕರ್ಕೊಂಬರ್ಲಿಲ್ಲ. ಸೊ ನಾನು ಮತ್ತೆ ಬರೋಷ್ಟು ಮೆಹಂದಿ ಸ್ಟಾರ್ಟ್ ಆಗಿತ್ತು. ಫುಲ್ ಜಿಂಗ್ ಜಿಂಗ್ ಅಂತ ರೆಡಿಯಾಗೆ ಅವಳಂತೂ ಫುಲ್ ಡ್ಯಾನ್ಸು ನೋಡೋಕೆ ಆಗ್ತಿರ್ಲಿಲ್ಲ ಅವಳ ಆಟಗಳನ್ನ. ಅಷ್ಟು ಕ್ಯೂಟಾಗಿ ಡ್ಯಾನ್ಸ್ ಮಾಡ್ಕೊಂಡು ಚಿಕ್ಕವಳು ಕೆಳಗಡೆ ಮಲಗಿಲ್ಲ ಆರಾಮಾಗಿ. ಸೊ ಅವಳು ಆರಾಮಾಗಿ ಡ್ಯಾನ್ಸ್ ಮಾಡ್ತಾಯಿದ್ಲು. ಅವಳಿಗೆ ನಂಗೆ ಪ್ರಾಬ್ಲಮೇ ಅನಿಸ್ಲಿಲ್ಲ. ದೊಡ್ಡವಳು ಆರಾಮಾಗಿ ಡ್ಯಾನ್ಸ್ ಮಾಡಿಕೊಂಡು ಖುಷಿಯಾಗಿದ್ಲು. ನಮ್ಗೆ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ಇದು ಬಿಟ್ಟರೆ ನೆಕ್ಸ್ಟ್ ವ್ಲಾಗ್ನ ರಾಜಸ್ಥಾನ್ಗೆ ಹೋಗ್ತಾ ಇರೋದು. ತುಂಬ ಚಳಿ ಇದೆ, ಅಲ್ಲಂತೂ ನೋಡ್ತೀನಿ. ಆದಷ್ಟು ರೆಗ್ಯುಲರಾಗಿ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ನ್ಯೂ ಇಯರ್ ಅಷ್ಟರೊಳಗಡೆ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಮತ್ತು ಇನ್ನೊಂದು ವೀಡಿಯೋನ. ನೋಡೋಣ, ಆದರೆ ನಿಜ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ನೋಡ್ತಿದ್ದಂಗೆ ನಾನು ಮತ್ತು ಪುನಿಯವ್ರ ಹಿಂದೆ ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ವಿ. ನಿಂತ್ಕೊಂಡು ಅವಳದನ್ನ ಮಾಡ್ತಾಯಿದ್ಲು. ಸ್ವಲ್ಪ ಚೆನ್ನಾಗಿತ್ತು, ಸ್ವಲ್ಪ ಎಲ್ಲ ಚೆನ್ನಾಗೇ ಇತ್ತು. ಬಟ್ ನಮಗೆ ಟೆನ್ಷನ್ ಇತ್ತು. ಫಂಕ್ಷನ್ ನೆಕ್ಸ್ಟ್ ದೇವಸ್ಥಾನ, ನೆಕ್ಸ್ಟ್ ಮತ್ತು ಒಂದು ಫಂಕ್ಷನ್, ಮತ್ತು ರಾಜಸ್ಥಾನ, ವೆದರ್ ಚೇಂಜು, ಮಕ್ಕಳು ಹೆಂಗೋ ಏನೋ ಅಂತ ಫುಲ್ ಟೆನ್ಷನ್ ಇತ್ತು. ಬಟ್ ಓಕೆ, ಮಾಡಲೇಬೇಕಲ್ಲ, ಹೋಗಲೇಬೇಕು ಅಂದರೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ನೋಡೋಣ, ಹಾಫ್ ಲಗೇಜ್ ಪ್ಯಾಕ್ ಆಗಿದೆ, ಹಾಫ್ ಇನ್ನೂ ಆಗಿಲ್ಲ. ಅವ್ರು ಈಗ ಬಂದಿದ್ದಾರೆ ಇವತ್ತು ನಾಳೆ ಫಂಕ್ಷನ್ನು. ಬೆಸ್ಟ್ ಯಾವಾಗ ಸಿಗುತ್ತೆ ನೋಡ್ಕೊಂಡು ಮಾಡ್ಕೋಬೇಕು. ಆದಷ್ಟು ಪ್ರಯತ್ನ ಪಡ್ತೀನಿ ಅಲ್ಲಿಗೆ ಹೋದ್ಮೇಲೆಲ್ಲ ಇಂಥ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ. ನೋಡೋಣ ಹೆಂಗಾಗುತ್ತೆ, ಟೈಮ್ ಹಂಗೆ ಮಾಡ್ತೀನಿ. ನೈಟು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಸ್ವಲ್ಪ ಅಷ್ಟೇ ಶಾರ್ಟ್ಸ್ ತೊಗೊಂಡಿದ್ದು. ಫೋಟೋಸ್ಗಳು ಅಷ್ಟೇ ಕ್ಲಿಪ್ ಹಾಕ್ತೀನಿ. ಈಗ ದಾಳಿದಂತೂ ಫೋಟೋಸ್ ಅಷ್ಟೇ ಇರೋದು, ಕ್ಲಿಪ್ ಒಂದು ಇಲ್ಲ. ಲಾಸ್ಟಲ್ಲಿ ಹಾಕ್ತೀನಿ ಅದನ್ನ. ಅದಾದ ಮೇಲೆ ನೆಕ್ಸ್ಟ್ ಶಾಸ್ತ್ರಗಳಿರುತ್ತಲ್ಲ, ಕರೆಯೋದು. ಸೊ ಕರ್ಕೊಂಡ್ಬಂದಿದ್ವಿ. ಕರ್ಕೊಂಡ್ಬಂದ್ಬಿಟ್ಟು ಮತ್ತೆ ಕರ್ಕೊಂಡು ಹೋಗ್ತಾಯಿದ್ದು. ಪಾತ ಪೂಜೆ ಮಾಡ್ತಾಯಿದ್ರು ನಮ್ಮಕ್ಕ. ನ್ಯೂಲಿ ಕಪಲ್ಸ್, ವೆಡ್ಡಿಂಗ್ ಕಪಲ್ಸ್ ಅಂತ ಪೂಜೆ ಮಾಡ್ತಾಯಿದ್ರು. ಅವ್ರನ್ನ ಸ್ವಲ್ಪ ಓಡಾಡಿಸ್ಕೊಂಡು ಕಳಿಸ್ಬೇಕಲ್ಲ, ಸ್ವಲ್ಪ ಆಟ ಆಡಿಸ್ಕೊಂಡು ಕಳಿಸಿದಾಯಿತು. ಶಾಸ್ತ್ರ ಅಂತ ಮಾಡಿಕೊಂಡು ನನಗೆ ಅದೇ ಬೇಜಾರು. ದಾರಿಲೊಂದು ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಸಿಕ್ಕಾಪಟ್ಟೆ ಬೇಜಾರಾಯ್ತು ಆ್ಯಕ್ಚುಲಿ. ನೋಡ್ತೀನಿ, ಇನ್ನೊಂದು ಫೋನೆಲ್ಲ ವೀಡಿಯೋ ಇದ್ದರೆ ಅದನ್ನು ಲಾಸ್ಟಲ್ಲಿ ಹಾಕ್ತೀನಿ. ಸೊ ಯಾರು ಇನ್ನು ಅನ್ಕೋಬೇಡಿ, ಲಾಸ್ಟಲ್ಲಿ ಹಾಕ್ತೀನಿ ಸಿಕ್ಕಿದಾಗ. ಪೂಜೆ ಎಲ್ಲ ಆಯಿತು. ಅಮೌಂಟ್ ಕೊಡೋಕ್ಕೆ ಸ್ವಲ್ಪ ರೇಗಾಡಿಸ್ತಿದ್ವಿ.
ಅದಾದಮೇಲೆ ಮತ್ತೆ ರೆಡಿಯಾಗಿ ಕಳಿಸೋಣ ಅಂತ ಅಂದ್ಬಿಟ್ಟು ತಾಮ್ರಗಳು ಏನೋ ಒಂಥರ ಅದಕ್ಕೆ ಕೊಡ್ತಾ ಕಳಿಸಿ ಸ್ಲೋಗುಯ್ಯೋದು ಅಂತಲೂ ಅಂತಾರೆ. ಆ್ಯಕ್ಚುಲಿ ನಂಗೆ ಕರೆಕ್ಟಾಗಿ ಹೇಳಕ್ಕೆ ಬರ್ತಾಯಿಲ್ಲ. ಸೋಗುಯ್ಯೋದು. ಓಕೆ, ಅದನ್ನು ಮಾಡಿ ಕಳಿಸ್ಬೇಕಿತ್ತಲ್ಲ. ಸೊ ಕಳಿಸ್ತಾ ಇದ್ರು. ನಾನಂದು ನನ್ನ ಮಗಳನ್ನೂ ಎತ್ಕೊಂಡಿದ್ದೆ ಅಂತ ಏನೂ ಮಾಡಲಿಲ್ಲ, ಸುಮ್ಮನೆ ಕೂತಿದ್ದೆ. ಪಾಪ ಎಲ್ಲ ಮಾಡಿಕೊಂಡ್ರು. ಈಗ ಅವ್ರನ್ನ ಕರ್ಕೊಂಡು ಹೋಗ್ಬೇಕಿತ್ತು. ಆ್ಯಕ್ಚುಲಿ ನಾವು ಬೀಳಲಿಲ್ಲ. ಅವ್ರ ಹೆಸರು ಹೇಳಿ ಇಂಡೈರೆಕ್ಟಾಗಿ ಕವನ ಕವಿತೆ ಏನಾದರೂ ಒಂದು ಹೇಳಿದ್ರೆ ಮಾತ್ರ ಬಿಟ್ಬಿಡೋದಾನೆ ಹೇಳ್ತಿದ್ವಿ. ಸೊ ಅದೇ ಆಡ್ತಿದ್ದು ಆಗ್ತಿತ್ತು. ಈ ಮಧ್ಯೆ ನಾವು ಅಮ್ಮಂಗೆ ಬೇರೆ ತೀರಾ ಹುಷಾರಿರಲಿಲ್ಲ. ಅವರು ಮತ್ತೆ ಮನೇಲಿ ಹೊಡೆದಕ್ಕೂ ಫುಲ್ ಅಂದರೆ ಫೀವರ್ ಬಂದಾಗ ಆಗ್ಬಿಟ್ಟಿತ್ತು. ಸೊ ಮಕ್ಳಿಗೂ ಅಷ್ಟೇ ಫುಲ್ ಕೋಲ್ಡ್ ಆಗ್ಬಿಟ್ಟಿತ್ತು ವೆದರ್ಗೆ. ಅವ್ರನ್ನೆಲ್ಲ ಮನೆಗೆ ಸಾಗಿಸಿ ನಾವು ಆಮೇಲೆ ಇವ್ರನ್ನ ಕಳಿಸ್ಕೊಡೋಕೆ ರೆಡಿ ಇರಲಿಲ್ಲ. ಅದೆಲ್ಲ ಫುಲ್ ಹೇಳ್ಬೇಕು ಹೆಸ್ರು ನನಗೆ ಹಿಂಗೆ ಅಂತ ಅಂದ್ಬಿಟ್ಟು. ಹೇಳ್ಕೊಡಂಗಿಲ್ಲ ಅಂದ್ಬಿಟ್ಟು ಜಗಳ ಆಡ್ತಾಯಿದ್ವಿ. ಹೇಳ್ಕೊಡ್ತಾಯಿದ್ರು ನಮ್ಮ ಅವ್ರಿಗೆ, ಅದಕ್ಕೆ ಜಗಳ ಆಡ್ತಿದ್ವಿ. ಅಲ್ಲಿ ನಾವು ನಯನ ಅಂದರೆ ನಮ್ಮ ಅಕ್ಕ ಮತ್ತು ಪಾವರ್ದು ಆಮೇಲೆ ನಿಮ್ಮನ್ನು ಕಾಯ್ತೀವಿ, ನಿಮಗೂ ಹಿಂಗೆ ಮಾಡಿದ್ರೆ ಹಂಗೆ ಹಿಂಗೆ ಅಂತಿದ್ರು. ನಮ್ದಾಗಲೇ ಮದುವೆ ಹೋಗಿದ್ದು 3 ವರ್ಷ. ಈಗೇನು ಮಾಡಿಸ್ತೀರಿ ಹೊಸೊಬ್ರು ಇವರು ಹಂಗೆ ಹಿಂಗೆ ಅಂತ ರೇಗಿಸ್ಕೊಂಡವರು ನಿಲ್ಸ್ಕೊಂಡಿದ್ವಿ, ಹೇಳೋವರೆಗೂ ಬಿಡೋಲ್ಲ ಅಂತ. ಸೊ ಅದೇ ಮಾತುಕತೆ ಇದೆ. ಅದನ್ನು ಅವ್ರ ವಾಯ್ಸ್ ಕಟ್ ಮಾಡಿದ್ದೀನಿ. ಈಗ ತುಂಬ ಲೆಂತ್ ಇದೆ. ಅದನ್ನು ಹಾಕ್ಬೋದಿತ್ತು, ತಮಾಷೆಗೆ ಇರ್ತಿತ್ತು. ಬಟ್ ಫುಲ್ ಲೆಂತ್ ಇದೆಯಲ್ಲ ಅಂತ ಕಟ್ ಮಾಡೋಕೆ ಪೂರ್ತಿ ಆಡಿಯೋ ಕಟ್ ಆಗಿಬಿಟ್ಟಿದೆ. ಬರೀ ವಿಡಿಯೋ ಇದೆ, ಹಾಗಾಗಿ ಆಗಲಿಲ್ಲ. ಕೊನೆಗೆ ಹೆಡ್ ಆರ್ ಟೈಲ್ ಅಂತ ಹಾಕ್ಬಿಟ್ಟು ಯಾರು ಫಸ್ಟ್ ಹೇಳ್ಬೋದು ಅಂತಲೂ ಮಾಡಾಯಿತು. ಸೊ ನಮ್ಮ ಅಕ್ಕ ಫಸ್ಟ್ ಹೇಳ್ತಾಳೆ, ಆಮೇಲೆ ಅವ್ರು ಹೇಳೋದು. ಸೊ ನಮ್ಮ ಅಕ್ಕ ಫುಲ್ ಯೋಚನೆ ಮಾಡಿ ಆಮೇಲೆ ಹೇಳಿದ್ರು. ಫಸ್ಟ್ ಅವರೇ ಕ್ಯೂಟಾಗಿ ಹೇಳಿದ್ರು, ಆಮೇಲೆ ಬಾಬಾಜಿ ಹೇಳಿದ್ರು. ಸೊ ಇವತ್ತು ಈ ಶಾಸ್ತ್ರ ಇಲ್ಲಿ ಮುಗೀತು. ನೆಕ್ಸ್ಟ್ ಬೇಗೂಟ ಕರ್ಕೊಂಬರೋದನ್ನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಈಗಂತೂ ಆಗಲ್ಲ. ಇದರಲ್ಲಿ ತುಂಬ ಲೆಂತ್ ಆಗೋದ್ರೆ ನಿಮಗೂ ಬೋರ್ ಆಗ್ಬಿಡುತ್ತೆ ನೋಡೋಕ್ಕೆ. ಎಷ್ಟು ಅಂತ ನೋಡೋದು ಇವ್ರದ್ದು ಅಂತ ಅನಿಸ್ಬಿಡುತ್ತೆ. ಸೊ ಇದು ಇಲ್ಲಿ ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀನಿ. ಇದಿಷ್ಟು ಇವತ್ತು ಆಗಿದ್ದು. ಇನ್ನು ಬೀಗ್ರೂಟದೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ. ತುಂಬ ಲೆಂತ್ ಆಗುತ್ತೆ. ಇದೆಲ್ಲ ಫೋಟೋಸ್, ಯಾಕೆಂದರೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಸೊ ಲಾಸ್ಟ್ ಆಫ್ ಫೋಟೋಸ್ ಹಾಕ್ತಾಯಿದ್ದೀನಿ. ದಯವಿಟ್ಟು ಇಷ್ಟ ಆಗಿದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನಾದ್ರು ತಪ್ಪಿದ್ರೆ ಕಮೆಂಟ್ ಮಾಡಿ, ಸರಿ ಆಗೋಣ. ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೆಲ್ಲ ಅಲ್ಲಾಗಿದ್ದ ಫೋಟೋ ಶೂಟ್ಸ್ಗಳು, ಮದುವೆ ಮನೇಲಿ ಆ್ಯಂಡ್ ಮೆಹಂದಿ ಟೈಮಲ್ಲಿ ಆಗಿದ್ದ ಫೋಟೋ ಶೂಟ್ಸ್ಗಳು, ಇವೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ವಿ ಅದೆಲ್ಲ. ಸೊ ಅಲ್ಲಾಗಿದ್ದ ಫೋಟೋಶೂಟ್. ನನ್ನ ಮಗಳು ಕೂಡ ತುಂಬ ಡ್ಯಾನ್ಸ್ ಮಾಡಿದ್ಲು. ಕೆಲವೊಂದು ಕ್ಲಿಪ್ ಹಾಕಿದ್ದೀನಿ ಫೋಟೋಸ್ನಲ್ಲಿ. ಸೊ ಮದುವೆ ಮನೇಲಿ ಇಷ್ಟೆಲ್ಲ ಫೋಟೋಸ್ ತೆಕ್ಕೊಂಡಿದ್ವಲ್ಲ, ಇನ್ಯಾವುದೋ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನಾನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಇಷ್ಟ ಆದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ತಪ್ಪಿದರೆ ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೇ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.